ಸರ್, ಒಂದು ವಿಷಯನ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ದಾವಣಗೆರೆ ಜಿಲ್ಲೆ ಹೆಂಗಾಗಿದೆ ಅಂದರೆ, ಇಲ್ಲಿ ನಿಜವಾಗ್ಲೂ ಸರ್ಕಾರ ನಡೀತಿದೆಯೋ ಅಥವಾ ಗೂಂಡಾಗಳು ಸರ್ಕಾರ ನಡೆಸಿದ್ದಾರೆ ಅನ್ನೋದೊಂದು ಅನುಮಾನ ಶುರುವಾಗಿದೆ. ಜನಪ್ರತಿನಿಧಿಗಳಾಗಿ ಶಾಸಕರಾಗಿ ಕೆಲಸ ಮಾಡ್ತಿರುವಂಥ, ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ ಹೋದಂಥ ಶಾಸಕರ ಮೇಲೆ ಇದು 3ನೇ ಬಾರಿ FIR ಆಗ್ತಾ ಇರೋದು. ಒಂದು ಭಾಗದಲ್ಲಿ ಶಾಸಕರಿಗೆ ಅನ್ಯಾಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನನಗೆಲ್ಲೋ ಅನುಮಾನ ಆಗುತ್ತೆ, CT ರವಿ ಅವ್ರಿಗೆ ಹೆಂಗೆ ಸರ್ಕಾರ ನಡೆಸ್ಕೊಳ್ತಾ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋಂಥ ಅನುಮಾನ ಶುರುವಾಗಿದೆ. ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಎಲ್ಲಿ ಬೇಕಲ್ಲಿ ಕಾಂಗ್ರೆಸ್ಸಿನ ಪುಡಿ ಕಾರ್ಯಕರ್ತರು ಇವತ್ತು ಗಾಂಜಾ ಮಾರಿದೆ, ಮಾದಕ ವಸ್ತುಗಳು ಮಾಡಿದೆ ಅಂತಂದೇಳಿ ಹೊರಟಿದ್ದಾರೆ. ಹೊನ್ನಾಳಿಲಿ ಸ್ವತಃ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಗುಂಡಾ ವರ್ತನೆಯ ಮಾತುಗಳನ್ನು ಆಡ್ತಾರೆ ಮೀಡಿಯಾದ ಮುಂದೆ. ರೇಣುಕಾಚಾರ್ಯ ಅವರು ಒಬ್ಬ ಮಾಜಿ ಮಂತ್ರಿಗಳು, ಅವ್ರ ಬಗ್ಗೆ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕಾಗಿತ್ತು. ಗುಂಡಾ ರೀತಿಯ ವರ್ತನೆ ಮಾತಾಡ್ತಾರೆ. ಹರೀಶ್ ಅವ್ರಿಗೆ ಹಿಂಗೆ ತೊಂದರೆ ಆಗ್ತಿದೆ. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಥರದ ದಂಧೆಗಳು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಗೆ ನಿಜವಾಗ್ಲೂ ಆತಂಕ ಆಗ್ತಿದೆ. ಇಲ್ಲಿ ಗುಂಡಾ ಸರ್ಕಾರ ನಿರ್ಮಾಣ ಆಗಿದೆಯೋ ಅಥವಾ ಏನು ನಿಜವಾದ ಸರ್ಕಾರ ಕೆಲಸ ಮಾಡ್ತಿದೆಯೋ ಅಂತ ಒಂದು ಆತಂಕ ಶುರುವಾಗಿದೆ. ಅದ್ರ ಜೊತೆಗೆ KDP ಸಭೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋಗ್ತಾನಂದರೆ ಈ ಜಿಲ್ಲೆಯ ಅಧಿಕಾರಿಗಳು ಎದ್ದು ಅವರಿಗೆ ಸಲ್ಯೂಟ್ ಮಾಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫೋಟೋಗಳಿದ್ದಾವೆ. ನಮಗೂ ಕೂಡ ಆ ಒಂದು ಅಧಿಕಾರಿಗಳ ಮೇಲೆ ಗೌರವ ಇದನ್ನು ತೋರಿಸ್ಲಿಕ್ಕೆ ಇಷ್ಟಪಡಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಯಾರು ಕಾರಣ? ಇದನ್ನು ಯೋಚನೆ ಮಾಡಬೇಕಾಗಿದೆ. ಇಡೀ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇದ್ದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಶಾಸಕರ ವಿರುದ್ಧ ಇಡೀ ಭಾರತೀಯ ಜನತಾ ಪಾರ್ಟಿ, ದಾವಣಗೆರೆ ಜಿಲ್ಲೆ ಇದೆ, ಕರ್ನಾಟಕದ ರಾಜ್ಯ ಇದೆ. ನಾಳೆ ಒಂದು ಮೀಟಿಂಗ್ ಸೇರ್ಕೊಳ್ತಾ ಇದ್ದೀವಿ ಈ ಶಾಸಕರ ಜೊತೆಗೆ. ಇಡೀ ಭಾರತೀಯ ಜನತಾ ಪಾರ್ಟಿ ಇದೆ, ರಾಜ್ಯದಿಂದನೂ ಬರ್ತಾ ಇದ್ದಾರೆ. ಎಲ್ಲರೂ ಕೂತೊಂದು ವ್ಯವಸ್ಥೆ ಮಾಡಿ ಸರಿಯಾದ ಪ್ರತಿಭಟನೆ ಮಾಡ್ತೀವಿ. ಆಗುವಂಥ ಅನಾಹುತಕ್ಕೆ ನೇರವಾಗಿ ದಾವಣಗೆರೆ ಜಿಲ್ಲಾಡಳಿತ ಹೊಣೆ ಆಗುತ್ತೆ. ಈ ಮೂಲಕ ಎಚ್ಚರ ಕೊಡಲಿಕ್ಕೆ ಇಚ್ಛೆಪಡ್ತೀನಿ ನಾನು. ಕೊಡೋರು ಕೊಟ್ಟಿದ್ದಾರೆ. ಅಲ್ಲಿ ಆಗಿರೋದೇನು? ಖಂಡಿತವಾಗಿ ಅವ್ರು ಹೋಗಿರೋದು ಅಕ್ರಮವನ್ನು ನಿಲ್ಲಿಸ್ಲಿಕ್ಕೋಸ್ಕರ. ಗಣಿಯ ಸಚಿವರಾಗಿ ಗಣಿಯಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂದರೆ ನಿಲ್ಸಕ್ಕೆ ಹೋಗಿರೋದು, ಯಾರದ ಮೇಲೆ ಬೈಲಿಕ್ಕೆ ಹೋಗಿಲ್ಲ. ಅಲ್ಲಿ ಯಾವುದೂ ಜಾತಿ ನಿಂದನೆ ಆಗಿಲ್ಲ. ಒಬ್ಬ ಶಾಸಕರು ಜಾತಿ ನಿಂದನೆ ಮಾಡ್ತಾರೆ ಅಂದರೆ ಆಶ್ಚರ್ಯ ಆಗುತ್ತಲ್ಲ ಎಲ್ರಿಗೂ ಕೂಡ. ಹೆಂಗೆ ಸಾಧ್ಯ ಆಗುತ್ತೆ? ಹೌದು, ಒಗ್ಗಟ್ಟಾಗಿಲ್ಲ ಸರ್. ನಾವೆಲ್ಲರೂ ನಿಂತ್ಕೊಂಡಿದ್ದು ಕೆಲಸ ಮಾಡ್ತೀವಿ. ಇಡೀ ರಾಜ್ಯ ಜೊತೆ ನಿಂತ್ಕೊಳ್ಳುತ್ತೆ.